ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ರೈಲ್ವೆ ಇಲಾಖೆಯಲ್ಲಿ ಕರೆದಿರ್ತಕ್ಕಂತಹ ಬೃಹತ್ ನೇಮಕಾತಿಯ ಕುರಿತು ಮಾಹಿತಿಯನ್ನು ಪಡೆಯಲಿದ್ದೇವೆ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಷಯಗಳು ಏನೇನಪ್ಪ ಅಂದರೆ, ಹುದ್ದೆಗಳ ಸಂಖ್ಯೆ ಎಷ್ಟು, ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನ ಏನು, ಉದ್ಯೋಗದ ಲೊಕೇಶನ್ ಏನು, ಯಾವ ಸ್ಥಳ, ಮತ್ತು ಹುದ್ದೆಗಳ ಹೆಸರು ಏನು, ಮತ್ತು ಆಯಾವಾರು ಹುದ್ದೆಗಳು ಎಷ್ಟು, ಆ ನಂತರ ಅದಕ್ಕೆ ಬೇಕಾಗಿರತಕ್ಕಂತಹ ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟು, ವಯೋಮಿತಿಯಲ್ಲಿ ಸಡಿಲಿಕೆ, ಆನಂತರ ಆನಂತರ ವೇತನ ಶ್ರೇಣಿ ಎಷ್ಟು, ನಂತರ ಅರ್ಜಿ ಶುಲ್ಕ, ಆಯ್ಕೆ ವಿಧಾನ ಏನು, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈ ವಿಡಿಯೋ ಮುಖಾಂತರ ನಾವು ಏನೈತೆಲ್ಲ ನೋಡಲಿದ್ದೇವೆ. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. Gentlemen, the show starts in 3, 2, 1, go. ಹೇಳಿದಂತೆ ಇದು ರೈಲ್ವೆ ಇಲಾಖೆಯಲ್ಲಿ ನಡೆಯುವಂತಹ ಬೃಹತ್ ನೇಮಕಾತಿ. ಅಂದರೆ ಒಟ್ಟು 11,558 ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಅದಕ್ಕೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀ, ಹುದ್ದೆಗಳ ವಿವರ, ಇತರ ಮಾಹಿತಿಯನ್ನೆಲ್ಲ ನಾವು ಈ ಕೆಳಗೆ ನೋಡಲಿದ್ದೇವೆ. ಇಲಾಖೆ ಹೆಸರು RRB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ರೈಲ್ವೆ ನೇಮಕಾತಿ ಮಂಡಳಿ. ಹುದ್ದೆಗಳು ಅನೇಕ ಇವೆ. ಹುದ್ದೆಗಳ ಸಂಖ್ಯೆ 11,558. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬಹುದು. ಭಾರತದಾದ್ಯಂತ ಇದು ನೇಮಕಾತಿ ನಡೆಯಲಿದೆ. ಇನ್ನು ಉದ್ಯೋಗವಾರು ಹುದ್ದೆಗಳ ಸಂಖ್ಯೆಯನ್ನು ನೋಡೋಣ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ 3,144 ಹುದ್ದೆಗಳು, ಸ್ಟೇಷನ್ ಮಾಸ್ಟರ್ 994 ಹುದ್ದೆಗಳು, ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ 1736 ಹುದ್ದೆಗಳು, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ 1507 ಹುದ್ದೆಗಳು, ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ 732 ಹುದ್ದೆಗಳು, ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ 361 ಹುದ್ದೆಗಳು, ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ 2022 ಹುದ್ದೆಗಳು, ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ 990 ಹುದ್ದೆಗಳು, ರೈಲು ಗುಮಾಸ್ತ 72 ಹುದ್ದೆಗಳು. ಇದಕ್ಕೆ ಬೇಕಾಗಿರತಕ್ಕಂತಹ ವಿದ್ಯಾರ್ಹತೆ 12ನೇ PUC ಹಾಗೂ ಪದವಿ ಮುಗಿದಿರುವ ಅಭ್ಯರ್ಥಿಗಳು ಏನೈತಿಲ್ಲ ಅಪ್ಲೈ ಮಾಡಬಹುದು. ಇನ್ನು ಇದಕ್ಕೆ ಬೇಕಾಗಿರತಕ್ಕಂತಹ ವಯೋಮಿತಿ ಕನಿಷ್ಠ 18 ಇದ್ದು ಗರಿಷ್ಠ 36ರವರೆಗೆ ಅವಕಾಶ ಇರುತ್ತದೆ. ಇನ್ನು ಎಂದಿನಂತೆ ವಯೋಮಿತಿಯಲ್ಲಿ SC, ST, OBC, ಹ್ಯಾಂಡಿಕ್ಯಾಪ್, ಎಕ್ಸ್ ಸರ್ವಿಸ್ ಮ್ಯಾನ್ ದವರೆಗೂ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತದೆ. ಇನ್ನು ನಾವು ಸ್ಯಾಲರಿನೂ ನೋಡೋಣ ಎಷ್ಟಿದೆ ಅಂತ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ 29,200 ಪ್ರತಿ ತಿಂಗಳು ವೇತನ ಇರುತ್ತೆ. ಸ್ಟೇಷನ್ ಮಾಸ್ಟರ್, ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರಿಗೆ 35,400, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್, ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರರಿಗೆ 29,200. ಆನಂತರ ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ಗೆ 19,900, ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್ಗೆ 21,700, ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಮತ್ತು ರೈಲು ಗುಮಾಸ್ತರಿಗೆ 19,900 ಪ್ರತಿ ತಿಂಗಳ ವೇತನ ಇರುತ್ತದೆ. SC, ST, ಮಾಜಿ ಸೈನಿಕರು, EBC, ಅಂಗವಿಕಲ, ಮಹಿಳೆಯರಿಗೆ, ಅಲ್ಪಸಂಖ್ಯಾತರು, ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಆನ್ಲೈನ್ ಫೀ ಇದ್ದು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ. ಇನ್ನು ಉಳಿದೆಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತದೆ. ಆಯ್ಕೆ ವಿಧಾನ ಮೊದಲನೇದಾಗಿ CBT ರಿಟರ್ನ್ ಟೆಸ್ಟ್ ಇರುತ್ತದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. CBT ಅಂದರೆ ಟೈರ್ 1 ಮತ್ತು ಟೈರ್ 2. ಆನಂತರ ಕೌಶಲ್ಯ ಪರೀಕ್ಷೆ, ಪೋಸ್ಟ್ ಅವಶ್ಯಕತೆಗೆ ಅನುಗುಣವಾಗಿ ನೀವು ಯಾವ ಪೋಸ್ಟಿಗೆ ನೀವು ಅಪ್ಲೈ ಮಾಡಕತ್ತೀರಿ ಅದಕ್ಕೆ ಅನುಗುಣವಾಗಿ ನಿಮ್ಗೆ ಕೌಶಲ್ಯ ಸ್ಕಿಲ್ ಟೆಸ್ಟ್ ಅಂತಾರಲ್ಲ ಅದು ಇರುತ್ತೆ. ನಂತರ ನಿಮ್ದು ಡಾಕ್ಯುಮೆಂಟ್ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತವೆ. ಫೈನಲಿ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ
ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಸ್ಟೇಷನ್ ಮಾಸ್ಟರ್, ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್, ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ, ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಸೆಪ್ಟೆಂಬರ್ 14, 2024 ಆಗಲಿದ್ದು, ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್, ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್, ರೈಲು ಗುಮಾಸ್ತ ಹುದ್ದೆಗೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 21 ಪ್ರಾರಂಭವಾಗಲಿದೆ. ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಸ್ಟೇಷನ್ ಮಾಸ್ಟರ್, ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್, ಟೈಪಿಸ್ಟ್, ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ, ಅಕೌಂಟ್ಸ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 13, 2024 ಇರುತ್ತದೆ. ಅದೇ ರೀತಿ ವಾಣಿಜ್ಯ ಮತ್ತು ಟಿಕೆಟ್ ಕ್ಲರ್ಕ್, ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್, ರೈಲು ಗುಮಾಸ್ತ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 20, 2024 ಇರುತ್ತದೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.